ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ತಲೆ ಯಾವ ಥರ ಕ್ಲೀನ್ ಮಾಡೋದಂತ ನಮ್ಮಪ್ಪ ಮಾಡ್ತಾರೆ. ನಾವು ವಿಡಿಯೋ ಮಾಡಿ ತಲೆ ಕ್ಲೀನ್ ಮಾಡೋದು ಜಾಸ್ತಿ ಹೊತ್ತು ಹಿಡಿಯುತ್ತೆ. ಅದರಲ್ಲಿರೋ ಸ್ಕಿನ್ ಎಲ್ಲ ರಿಮೂವ್ ಮಾಡಬೇಕು. ಅದ್ರ ಮೇಲಿರೋ ಹೇರ್ ಎಲ್ಲ ರಿಮೂವ್ ಮಾಡಬೇಕಲ್ವ. ಅದನ್ನು ಚೆನ್ನಾಗಿ ಸುಡ್ತಾ ನೋಡಿ ಹಿಂಗೆ ಸುಟ್ಕೊಂಡು ಕಾಲುಗಳು ನೋಡಿ ಹಂಗೆ ಇಕ್ಕಿದ್ರೆ ನಮ್ಮಪ್ಪ ತಲೆನ ಸುಡ್ತಾ ಇದ್ದಾರೆ. ಅದು ಬಿಸಿ ಇದ್ದಾಗೇ ಅದನ್ನೆಲ್ಲ ತೆಗಿಬೇಕು. ಅದ್ರ ಮೇಲೆ ಹೇರೆಲ್ಲ ನೋಡಿ ನಮ್ಮಪ್ಪ ಕೊಂಬನ್ನೆಲ್ಲ ರಿಮೂವ್ ಮಾಡಿಬಿಟ್ರು. ಹಂಗೆ ಆಮೇಲೆ ಒಂದು ಚೂರು ಇರಬಾರ್ದು ಹೇರು ನೋಡಿ ಚೆನ್ನಾಗಿ ಸುಡ್ತಾ ಇದ್ದಾರೆ ನಮ್ಮಪ್ಪ. ಚೆನ್ನಾಗಿ ಸುಚ್ಕೊಂಡು ಅದನ್ನು ಬಿಸಿ ಇದ್ದಾಗೆ ಅದನ್ನು ನೋಡಿ ಹಂಗೆ ರಿಮೂವ್ ಮಾಡ್ತಾ ಇರಬೇಕು. ಬ್ಲ್ಯಾಕ್ ಇರೋದೆಲ್ಲ ನೋಡಿ ಹಂಗೆ ವೈಟ್ ಆಗುತ್ತೆ. ಒಂಚೂರು ಇಲ್ದಿರ ನಮ್ಮಪ್ಪ ಎಲ್ಲ ಕ್ಲೀನ್ ಮಾಡಿದರು. ಆಮೇಲೆ ಇನ್ನೊಂಚೂರು ಎಣ್ಣೆ ಇತ್ತು ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ಇಕ್ಬಿಟ್ಟು ಸುಟ್ಬಿಟ್ಟು ಆಮೇಲೆ ಕಾಲುಗಳನ್ನು ಸುಡ್ತಾ ಇದ್ದಾರೆ ನೋಡಿ. ಎಲ್ಲ ಈಗ ತಲೆ ಎಲ್ಲ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಎಲ್ಲ ಒಂದೊಂದಿರೋದು ಇವಾಗ ಕಾಲುಗಳು ಇಟ್ಕೊಂಡಿದ್ದಾರೆ ನೋಡಿ. ನಮ್ಮಪ್ಪ ಕಾಲು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಅದು ಕಾಲುಗಳಿಗೆ ಉಗುರಿರುತ್ತಲ್ಲ, ಆ ಉಗುರನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ನೋಡಿ. ಬಿಸಿ ಸುಡ್ತಾ ಇದೆ, ಹೊಗೆ ಬರ್ತಾ ಇದೆ ನೋಡಬೇಕಾದ್ರೆ ನೋಡಿ. ಇಲ್ಲಿ ನಾನು ನಂದು ಒಂದು ಇರಲಿ ಅಂದ್ಬಿಟ್ಟು ನಾನು ಒಂದು ಕೈ ಹಾಕಿದ್ದೀನಿ. ಅದನ್ನು ಸುಡೋಕೆ ಇಕ್ಕಿದ್ದೀನಿ. ಮತ್ತು ಕಾಲುಗಳ ಸೊಂದಲ್ಲಿ ಅದೇನೋ ಇರುತ್ತೆ, ಗುಂಡೆ ಏನೋ ಅಂತಾರೆ ಅದನ್ನು, ಅಷ್ಟೊಂದು ಗೊತ್ತಿಲ್ಲ ನನಗೂ. ಬಟ್ ಅದನ್ನು ತಿಂದರೆ ಅದೇನೋ ಬರುತ್ತೆ ಅಂದರೆ ಅದನ್ನು ನಮ್ಮಪ್ಪ ರಿಮೂವ್ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಆಮೇಲೆ ಎಲ್ಲ ಆಯಿತು. ಇವಾಗ ಅದನ್ನು ಕಲ್ಲೆತ್ಕೊಂಡು ಉಜ್ಜಬೇಕು. ಕಪ್ಪಗಿರುತ್ತಲ್ಲ ಅದೆಲ್ಲ ಕಲ್ಲೆತ್ಕೊಂಡು ಉಜ್ಜಿದ್ರೆ ಬೆಳ್ಳಗಾಗ್ಬಿಡುತ್ತೆ. ಅವಾಗ ಅದು ನೋಡಿ ನನ್ನ ತಮ್ಮನೂ ನಮ್ಮಪ್ಪ ಇಬ್ಬರು ಸೇರಿ ಕ್ಲೀನ್ ಮಾಡ್ತಾಯಿದ್ದಾರೆ. ಅದು ಒಬ್ಬೊಬ್ಬರೇ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲಿ ತಲೆ ಕ್ಲೀನ್ ಮಾಡಬೇಕಂದ್ರೆ ಚೂಪಾಗಿರಬೇಕು. ಮಚ್ಚುಗಳು ನೋಡಿ, ಅದು ಮಟನ್ ಕಟ್ ಮಾಡೋದು ಆ ಥರದೆಲ್ಲ ಇರಬೇಕು. ಅದು ಇಲ್ಲಿ ಟೈಮ್ ಜಾಸ್ತಿ ತೊಗೊಳುತ್ತೆ. ಆಮೇಲೆ ಇಲ್ಲಿ ಹಲ್ಲು ಇರುತ್ತಲ್ಲ, ಅದ್ರದ್ದು ಹಲ್ಲು ಸೆಂಟ್ರಿಂದ ಕೊಯ್ದುಬಿಟ್ಟು ನಮ್ಮ ತಮ್ಮ ಅದನ್ನು 2 ಭಾಗ ಮಾಡ್ತಾಯಿದ್ದಾನೆ ನೋಡ್ರಿ. ಆಚೆ ಕಡೆ ಒಂದು ಈ ಕಡೆ ಒಂದು. ಅದು ಶಕ್ತಿನೂ ಬೇಕು ಎಳೆಯೋದಕ್ಕೆ, ಅದು ಟೈಮು ಜಾಸ್ತಿ ಬೇಕು. ಇದಕ್ಕೆ ನೀರು ಅಷ್ಟೊಂದು ಬೇಕಾಗಿಲ್ಲ, ಬಟ್ ಟೈಮ್ ಬೇಕು ಮತ್ತು ಚಾಕುಗಳು ಬೇಕು ಮತ್ತು ಸ್ವಲ್ಪ ಎನರ್ಜಿ ಬೇಕು. ಯಾಕಂದರೆ ಇದರಲ್ಲಿ ಮೂಳೆಗಳು ಜಾಸ್ತಿ ಇರುತ್ತೆ. ಮೂಳೆಗಳೆಲ್ಲ ರಿಮೂವ್ ಮಾಡಬೇಕು ನೋಡಿ. ಹತ್ತು ಕಡೆ ನಮ್ಮಪ್ಪ ತಲೆನೆಲ್ಲ ಹಿಂಗಿಡಿಸ್ತಾ ಇದ್ದಾರೆ. ಮೂಳೆಗಳು ಬೇರೆ, ಮಾಂಸ ಬೇರೆ. ಇಲ್ಲಿ ನಮ್ಮ ತಮ್ಮ ಕಾಲುಗಳನ್ನೆಲ್ಲ ಕಟ್ ಮಾಡಿತಾ ಇದ್ದಾನೆ ನೋಡಿ. ಆ ಸೆಂಟ್ರಾಗೆ ಇರೋದು ಎಲ್ಲ ಕಟ್ ಮಾಡ್ತಾ ಇದ್ದಾನೆ. ಒಂಚೂರು ಟೇಕ್ ಟೈಮ್. ಮತ್ತು ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಇರಲ್ಲ, ಕೊಬ್ಬಿನ ಅಂಶ ಇರೋದಿಲ್ಲ ತಲೆಯಲ್ಲಿ, ಕೊಬ್ಬಿರೋದಿಲ್ಲ. ಈ ಮಟನಲ್ಲಿ ಒಂಥರ ತಲೆ ಸಾಂಬಾರು ಮಾಡಿರಿ ನೀವು, ಮಾಡಿದ್ರೆ ಸುಮ್ಮನೆ ಇರಲ್ಲ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಅದು ಕ್ಲೀನ್ ಮಾಡೋ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಅದ್ರ ನಮ್ಮ ಯಜಮಾನ್ ತಯಾರಲ್ಲ. ಇನ್ನು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಬಂದ್ಬಿಡ್ತಾರೆ ತಿನ್ನಬೇಕಂದ್ರೆ. ನನಗೇನು ತಿನ್ನಬೇಕು ಅನಿಸಿದ್ರೆ ನಾನು ಬಂದು ನಮ್ಮ ಮಮ್ಮಿ ಮನೆಯಲ್ಲಿ ತಿಂದ್ಬಿಟ್ಟು ಹೋಗ್ತೀನಿ. ಹೇಳಿದರೆ ನಮ್ಮಪ್ಪ ತರ್ತಾರೆ. ಇಲ್ಲಾಂದರೆ ಅವ್ರು ಮಾಡಿದ್ದಾಗ ಫೋನ್ ಮಾಡಕ್ಕೆ ಹೋಗ್ತಾರೆ, ಬಂದು ತಿಂದ್ಬಿಟ್ಟು ಹೋಗ್ತೀವಿ. ಇಲ್ಲಿ ನಮ್ಮಪ್ಪ ಎಲ್ಲ ಕಟ್ ಮಾಡಿದ್ದೆಲ್ಲ ಆದಮೇಲೆ ಹಿಂಗೆ ಇಡಿಸ್ಕೊಂಡು ಮೂಳೆಗಳೆಲ್ಲ ಹಿಂಗೆ ಇಡಿಸ್ಕೊಂಡು ಮಾಂಸನ ಬೇರೆ ಹಿಂಗೆ ಇಡಿಸ್ಕೊತಾರೆ. ಇದರಲ್ಲಿ ಮೂಳೆಗಳು ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಹಿಂಗೆ ಇಡಿಸ್ಕೊಂಡು ನಮ್ಮಪ್ಪ ಇಲ್ಲಿ ಚಿಕ್ಕದಾಗಿ ಕೊಯ್ತಾ ಇದ್ದಾರೆ ನೋಡಿ. ಇಲ್ಲಿ ಅದೆಲ್ಲ ಆದಮೇಲೆ ಎಲ್ಲ ಕಟ್ ಮಾಡ್ತೀನಿ. ನಮ್ಮ ತಮ್ಮ ಹತ್ತು ಕಡೆ ಕಾಲುಗಳು ಕಟ್ ಮಾಡ್ತಾಯಿದ್ರೆ ಇತ್ತು ಕಡೆ ಬುರ್ರೆನ, ಅದೇ ತಲೆ ಅಂತ ಬೇಕಾದ್ರೆ ಮೆದ್ಲೆಲ್ಲ ಹಿಂಗೆ ಇಡಿಸ್ತಾ ಇದ್ದಾರೆ ನೋಡಲಿ. ನಮ್ಮ ತಮ್ಮ ಮೆದ್ಲು ತಿನ್ನಲ್ಲ, ಅದಕ್ಕೆಲ್ಲ ಹಿಂಗೆ ಇಡಿಸ್ತಾನೆ ನೋಡಿ. ಸಾಂಬಾರಿಗೂ ಹಾಕ್ಬಾರ್ದು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಅದನ್ನು ಸಪ್ರೇಟಾಗಿ ಅದು ನಾವ್ಯಾರು ತಿನ್ನಲ್ಲ, ನಮ್ಮ ಅಪ್ಪ ಮಾತ್ರ ತಿಂತಾರೆ ಬ್ರೈನು. ಆಮೇಲೆ ಎಲ್ಲ ಹಿಂಗೆ ಇಡಿಸಿದಾದ್ಮೇಲೆ ಇನ್ನೊಂದು ಚೂರು ಏನಾಯಿತು ಅದನ್ನು ಕಟ್ ಮಾಡ್ತಿದ್ದಾನೆ ನೋಡಿ ನಮ್ಮ ತಮ್ಮ. ಅವನು ಚೆನ್ನಾಗಿ ಕ್ಲೀನ್ ಮಾಡ್ತಾನೆ. ನೋಡಿದ್ರಲ್ವ, ಅಲ್ಲಿ ನೋಡಿದರೆ ಇಲ್ಲಿ ಮೂಳೆ ದೊಡ್ಡ ಮೂಳೆಗಳೆಲ್ಲ ಇದೆ ನೋಡಿ. ಅದನ್ನೆಲ್ಲ ಇಡಿಸಿ ಎಲ್ಲ ಆಗೋಯ್ತು. ಎಲ್ಲ ಕಟ್ ಮಾಡಿದಾಗ ನಂದು ಒಂದು ಕೈ ಇರಲಿಲ್ಲ, ನಾನು ಮಟನೆಲ್ಲ ಕಟ್ ಮಾಡಿರೋದನ್ನ ಇಲ್ಲಿ ಇದು ಮಾಡ್ತಾಯಿದ್ದೀನಿ. ಮತ್ತು ಬ್ರೈನ್ ಎತ್ಕೊಂಡು ಅಲ್ಲಾಡಿಸ್ತಾಯಿದ್ದೀನಿ ನೋಡಿದರೆ ಇಲ್ಲಿ. ಆಮೇಲೆ ನಮ್ಮಪ್ಪ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ ನೋಡಿ. ಚೆನ್ನಾಗಿ ವಾಶ್ ಮಾಡ್ತಾಯಿದ್ದಾರೆ. ಇದಕ್ಕೇನು ಅಷ್ಟೊಂದು ನೀರೇನು ಬೇಕಾಗಿಲ್ಲ. ಎಲ್ಲ ಆಗೋಯ್ತು ನೋಡಿದ್ರಾ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ.